ಮಾಚದೇವ ಜಯಂತಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಎಲ್ಲರೂ ಆ ದೇವರು ಮಡಿವಾಳ ಮಾಚದೇವರು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ನಿಮ್ಮನ್ನ ಇನ್ನ ಕಾಪಾಡಿದರೆ ಇನ್ನು ಮುಂದಕ್ಕೆ ಕಾಪಾಡ್ಕೊಂಡು ಬರ್ಲಿ, ಇನ್ನ ದೊಡ್ಡದಾಗಿ ಕಾಪಾಡಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಮಾಜದ ಬಗ್ಗೆ 2-3 ವಿಚಾರಗಳು ನಮ್ಮ ಮನನಾಥ್ ಮಾತಾಡಿ. ಒಂದು ಸಮಾಜದಲ್ಲಿ ಯಾರಾದರೂ ಒಬ್ರು ಈ ರೀತಿಯಲ್ಲಿ ಮಾತಾಡಿ ಬುದ್ಧಿವಂತಿಕೆಯಿಂದ ಮಾತಾಡೋರು ಬೇಕಾಗಿದೆ. ಈ ದೇಶಕ್ಕೆ ನಮ್ಗೆ ಬೇಕಾಗಿದೆ, ನಮ್ಮ ತಾಲೂಕು ಬೇಕಾಗಿದೆ, ನಮ್ಮ ಜಿಲ್ಲೆಗೂ ಬೇಕಾಗಿದೆ, ಒಂದೊಂದು ಸಮಾಜಕ್ಕೆ ಒಬ್ಬೊಬ್ರು ಬೇಕಾಗಿದೆ. ಇಲ್ಲಾಂದ್ರೆ ಗುಡ್ಸೋದ್ರಲ್ಲಿ ನಿಜವಾಗ್ಲೂ ನಾನೇನೇ ಅಂದ್ರೂ ನಾನು ತಪ್ಪು ಮಾಡಿದ್ರು ಒಪ್ಕೊಳ್ತೀನಿ, ನಿಜ ಮಾಡಿದ್ರು ಒಪ್ಕೊಳ್ತೀನಿ, ಹೇಳಿದ್ರೆ ಒಪ್ಕೊಳ್ತೀನಿ. ಯಾವುದೇ ಆಗಲಿ ಒಂದೊಂದು ಸಮಾಜಕ್ಕೆ ಒಬ್ಬೊಬ್ರು ಇರ್ಬೇಕಾಗ್ತದೆ. ಯಾರಾದ್ರೂ ಮಾತಾಡೋದಿರ್ಬೇಕು, ಹೋರಾಟ ಮಾಡುವಂತ ಇರ್ಬೇಕು. ಆ ಹೋರಾಟನೇ ಇವತ್ತು ನಮಗೆ ದಾರಿದೀಪವಾಗುತ್ತೆ. ಮೊದಲು ಹೋರಾಟ ಇಲ್ಲ, ಇವತ್ತು ನಾವೆಲ್ಲವನ್ನು ಕೊಟ್ಟು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಹಿಂದೆ ಇದ್ದೀವಿ. ಅದೇ ನಮ್ಮ ಅನಿಲಣ್ಣ ಅವ್ರು ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಓದುವಾಗ ಏನಾದ್ರು ನಮಗೆ ಬ್ರಿಟಿಷ್ ಅವರು ಎಷ್ಟು ನಮಗೆ ಕಿರುಕುಳಗಳು ಕೊಡ್ತಾ ಇದ್ರು, ಅವತ್ತು ಏನ್ ಪರಿಸ್ಥಿತಿ ನಾವು ಇದ್ದೀವಿ, ಅವತ್ತೇನಾದ್ರು ನಮ್ಗೆ ರಿಸರ್ವೇಶನ್ ಇತ್ತ, ಅವತ್ತೇನಾದ್ರು ಯಾರೋ ಒಬ್ಬರು ಸಹಾಯ ಮಾಡಕ್ಕೆ ಒಂದು 500-1000 ರೂಪಾಯಿ ಕೊಡುವಂತ ಶಕ್ತಿ ಯಾರಿಗಿತ್ತ ಅವತ್ತು? ಅಂತ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 54 ಡಿಗ್ರಿ ಮಾಡಿದಾರಲ್ಲ. ಇವತ್ತು ನಾವ್ಯಾಕೆ ಅಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಬಾರ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಾಗಬಾರ್ದು? ನಮ್ಮ ಮಡಿವಾಳ ಮಾಚದೇವ್ರ ತರ ಹೇಗಾಗಬಾರ್ದು? ವಿಶ್ವೇಶ್ವರಯ್ಯ ತರ ಹೇಗಾಗಬಾರ್ದು? ಕುವೆಂಪು ತರ ಹೇಗಾಗಬಾರ್ದು? ನಾವು ಆಗಬೇಕು. ನಾವು ಇವತ್ತೆಲ್ಲ ಇದ್ರು ನಾವು ಆ ಮಟ್ಟಕ್ಕೆ ಹೋಗಕ್ ಆಗ್ತಾ ಇಲ್ಲ ನಮಗೆ. ಅದಕ್ಕೆ ಸಮಾಜಕ್ಕೆ ಗಟ್ಟಿಯಾಗಂತ ನಿಂತ್ಕೊಳ್ಳೋರು ಒಬ್ರು ಬೇಕಾಗಿರ್ತಾರೆ. ಖಂಡಿತವಾಗ್ಲು ಈ ಸಮಾಜದವರು ನಮ್ಮ ಅನಿಲಣ್ಣ ಅವರು ಹೇಳ್ದಂಗೆ ನಮಗೆ ಇವತ್ತು ನಾವೆಲ್ಲ ಏನಾದ್ರೂ ವೈಟ್ ಆಗಿರ್ಬೇಕು, ಕಾಣಿಸ್ಬೇಕು ಅಂದ್ರೆ ಮೊದಲನೇ ಕಾರ್ಯಕರ್ತರು ನಾವು. ಎರಡನೇದು ನಮಗೆ ಭಜಂತ್ರೀಸ್ ಅವರು ಇದ್ರೆ ನಮಗೆ ನಮ್ಮನ್ನ ಶುದ್ಧವಾಗಿರೋದಕ್ಕೆ ನೀವಿಬ್ರು 2 ಕಣ್ಣಿದ್ದಂಗೆ. ಈ ದೇಶಕ್ಕೆ ಭಜಂತ್ರಿಯವರು ಮಡಿವಾಳರು ಇಬ್ರು 2 ಕಣ್ಣಿದ್ದಂಗೆ ನಮಗೆ. ಎಲ್ಲರಿಗೂ ಅಷ್ಟೇ, ನಿಮಗೂ ಅಷ್ಟೇ, ನಮಗೂ ಅಷ್ಟೇ. ನಿಮಗೂ ನೀವು ಶುದ್ಧವಾಗಿ, ನಮಗೂ ಅಷ್ಟೇ. ಇಬ್ರು 2 ಕಣ್ಣಿದ್ದಂಗೆ. ಆದ್ರೆ ಈ ಕಣ್ಣನ್ನ ಚುಚ್ಕೊಂಡ್ರೆ ಫ್ಯೂಚರ್ ನಾವು ಬದುಕಕ್ಕೆ ಆಗೋದಿಲ್ಲ. ಆ 2 ಕಣ್ಣನ್ನು ಕಾಪಾಡ್ಕೋಬೇಕು ನಾವು. ಇದಕ್ಕೆ ನಮ್ಗೆ ಯೂಸ್ ಆಗ್ತಾರೆ. ನಮ್ಗೆ ಬಟ್ಟೆ ವಾಶ್ ಮಾಡಕ್ಕೆ ಇದ್ ಮಾಡ್ತಾರೆ ಅವರು. ಭಜಂತ್ರಿಸೇ ನಮ್ಗೆ ನಮ್ಮನ್ನ ಕಟಿಂಗ್ ಮಾಡೋದಕ್ಕಿಂತ ಅದಕ್ಕೆ ಯೂಸ್ ಕರ್ತಲ್ಲ. ಸಮಾಜದಲ್ಲಿ ನಮ್ಮಲ್ಲಿ ಅವರು ಒಬ್ರು, ಈ ಸಮಾಜದಲ್ಲಿ ನಮ್ಮ ಈಕ್ವಲ್ ಆಗಿ ಅವರು ಬರಬೇಕು. ಈ ಸಮಾಜ ಏನಿದೆ ನಮ್ಮ ರಾಜ್ಯದಲ್ಲಿ ಮಡಿವಾಳ ಸಮಾಜದವ್ರು ಆಗ್ಬೋದು, ಭಜಂತ್ರಿ ಸಮಾಜದವ್ರು ಆಗ್ಬೋದು, ಯಾರೇ ಆಗ್ಬೋದು, MLAs ಆಗ್ಬೇಕು, UPC ಆಗ್ಬೇಕು, ನಗರಸಭೆ ಸದಸ್ಯರು ಆಗ್ಬೇಕು, ಜಿಲ್ಲಾ ಪಂಚಾಯತ್ ಆಗ್ಬೇಕು, ತಾಲೂಕ್ ಪಂಚಾಯತ್ ಆಗ್ಬೇಕು, ಎಲ್ಲದರಲ್ಲಿ ನಾಮಿನೇಷನ್ ಆಗ್ಬೇಕು. ಇವತ್ತು ನಾವು ನಾಮಿನೇಷನ್ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದ್ವಿ. ಬೇಕಾದ್ರೆ ಇನ್ನೊಂದು ವಾರ 15 ದಿವಸದಲ್ಲಿ ಗೊತ್ತಾಗುತ್ತೆ. ಇಲ್ಲ ನಾಮಿನೇಷನ್ ಆಚೆ ಬಂದಾಗ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಶೇರ್ ಮಾಡಿದೀವಿ. ಖಂಡಿತವಾಗ್ಲೂ ನಾವೆಲ್ಲ ನೀವು ಈ ಸಮಾಜದ ಜೊತೆ ಇರ್ತೀವಿ. ಆಮೇಲೆ ಹೇಳಿದ್ರು, ಇವಾಗ ಕೋಲಾರ ತಾಲೂಕಲ್ಲಿ ಚೌರ್ದೇನಲ್ಲಿ ಹೋಗಿ ಒಂದು ಮನೆ ನೋಡಿದ್ರೆ ಕಷ್ಟ ಆಯ್ತು ನನಗೆ, ಒಂಥರ ಗುಡ್ಸು ತರ ಇದೆ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಿಮ್ಮ ಸಮಾಜದವ್ರ ಮುಖಾಂತರ ನಾನು ಕೇಳ್ಕೊಳ್ತೀನಿ, ನಾವು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಮನೆಯನ್ನು ನೋಡಕ್ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಒಂದು ನಮ್ಗೆ ಅಲ್ಲಿಂದ ಮಾಹಿತಿ ಯಾರು ಕೊಡ್ಬೇಕು? ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಕೊಡ್ಬೇಕು, ಇಲ್ಲದೆ ಅಲ್ಲಿರ್ತಕ್ಕಂಥ PDO ಕೊಡ್ಬೇಕು, ಇಲ್ಲ ಆ ಭಾಗದ ನಮ್ಮ ನಾಯಕರಾದ್ರೂ ಒಬ್ಬರು ನಮಗೆ ಮಾಹಿತಿ ಕೊಡ್ಬೇಕು. ಈ ಮಾಹಿತಿ ಸಿಗೋದ್ರಲ್ಲಿ ಕೊರತೆಗಳಾಗುತ್ತೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಮ್ಗೆ ಅರ್ಜಿಗಳು ಕೊಟ್ಟು ನಾವು ಅದನ್ನ ಪ್ರೋಸೆಸ್ ಮಾಡಿರ್ತೀವಿ. ಆ ಪ್ರೋಸೆಸ್ ಮಾಡಿದಾಗ ಅದೆಲ್ಲೋ ಒಂದ್ ಜಾಗದಲ್ಲಿ ಯಾವ್ದೋ ಒಂದು ಮಿಸ್ ಆಗ್ಬಿಡುತ್ತೆ. ಅದು ಆ ಮಿಸ್ ಆಗಿ ಇಂಥವು ಇರ್ತವೆ. ಖಂಡಿತವಾಗ್ಲೂ ನೀವು ಸಮಾಜದ ಮುಖಾಂತರ ಯಾರಾದ್ರೂ ಆತರ ಮನೆಗೆ ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಮನೆ ಮುಂದೆ ಅವ್ರನ್ನ ನಿಲ್ಲಿಸಿ ಒಂದು ಫೋಟೋ ತೆಗೆದು, ಆ ಫೋಟೋ ಪ್ಲಸ್ ಅದ್ರ ಜೊತೆಗೆ ಒಂದು ಅರ್ಜಿ, ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಅವ್ರಿಗೆ ವೋಟರ್ ID ಅದಕ್ಕೆ ಹಾಕಿ ನೀವು ಕೊಟ್ರೆ 100% ಅವ್ರಿಗೆ ಮನೆಗಳನ್ನ ಕೊಡ್ತೀವಿ. ಇವತ್ತು ನಮ್ಮ ಜಿಲ್ಲೆನಲ್ಲಿ ಹೈಯೆಸ್ಟ್ ಮೀನುಗಾರರಿದ್ರಿಂದ 50 ಮನೆ ತಗೊಂಡು ಬಂದಿದ್ದೀನಿ ನಾನು. ಯಾರಿಗೂ 5 ಮನೆ 10 ಮನೆ ಬಂದಿಲ್ಲ, ನಾನು ಒಬ್ಬನೇ ತಂದಿದ್ದೀನಿ. ಆ ತರ ಎಷ್ಟು ಬೇಕೋ ತರುವಂತ ಶಕ್ತಿನೂ ಇದೆ. ಖಂಡಿತವಾಗ್ಲೂ ಸಪೋರ್ಟ್ ಆಗಿ ನಮ್ಮ ನಜೀರಣ್ಣ ಅವರು, ನಮ್ಮ ಅನಿಲಣ್ಣ ಅವರು, ಗೋವಿಂದರಾಜಣ್ಣ ಅವರು, ಆಮೇಲೆ ಎಲ್ಲರೂ ನಮಗೆ ಸಪೋರ್ಟಿವ್ ಆಗಿದ್ದಾರೆ. CM ತುಂಬಾ ನಾವು ಹೇಳಿದಕ್ಕೆಲ್ಲ ಕೇಳ್ತಾರೆ, ಕೆಲಸ ಮಾಡ್ಕೊಡ್ತಾರೆ. ಇಂಥದ್ದು ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಖಂಡಿತವಾಗ್ಲೂ ನೀವು ಯಾವ್ದನ್ನ ಇದ್ರೆ ಆ ರೀತಿಯಲ್ಲಿ ನನಗೆ ಖುದ್ದಾಗಿ ಕೊಡಿ, ನಮ್ಮ ಆಫೀಸಲ್ಲಿ ಕೊಡಿ, ಇಲ್ಲ ಕಲೆಕ್ಟ್ ಮಾಡಿ ನೀವೆಲ್ಲ ಇಟ್ಕೊಂಡು ನನಗೊಂದು ಹೇಳಿ ಇಂಥ ದಿವಸ ಬರ್ತೀವಿ ಕೊಡ್ತೀವಿ, ನೀವು ಬಂದು ಕೊಟ್ರೆ ಖಂಡಿತವಾಗ್ಲೂ ಮನೆಗೆಲ್ಲ ನಾವು ಮಾಡ್ಕೊಡ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಏನೇನು ಮಾಡಿ. ಆಮೇಲೆ ಸಮುದಾಯದ ಭವನ ಬಗ್ಗೆ ಹೇಳಿದ್ದಾರೆ, ಅದು ಅನಿಲಣ್ಣ ಅವರು ಹೇಳ್ಬಿಟ್ಟು ನಮ್ಮ ಗೋವಿಂದರಾಜಣ್ಣ ಅವರು ಹೇಳಿದ್ರು. ನಾನು ಅದಕ್ಕೆ ಭಾಗಿಯಾಗ್ತೀನಿ. ಖಂಡಿತವಾಗ್ಲೂ ಸರ್ಕಾರದಿಂದ ನಿಮ್ಗೆ ಅನುದಾನ ಕೊಡಿಸ್ತೀನಿ. ನನ್ನ ಅನುದಾನದಲ್ಲಿ ನಾನು ಅನುದಾನವನ್ನ ಗೋವಿಂದರಾಜಣ್ಣ ಎಲ್ಲರ 10 ಲಕ್ಷ ಕೊಡೋಣ. ಇನ್ನ ಸಾಲಿಲ್ಲ ಅಂದ್ರೆ ಇನ್ನ ನಾನು ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಇನ್ನ 1 ಲಕ್ಷ ಕೊಡ್ತೀವಿ. ಒಂದೊಂದು ವರ್ಷಕ್ಕೆ 10 ಲಕ್ಷ ಕೊಡ್ತೀವಿ. ಸರ್ಕಾರದಿಂದಾನೇ ನಾನು ಮಾಡಿಸ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತೀನಿ. ನಿಮ್ಮೆಲ್ಲರ ಒಂದು ವಿಶ್ವಾಸ, ನಂಬಿಕೆ
ಏನಿದೆ ಆ ನಂಬಿಕೆ ವಿಶ್ವಾಸಕ್ಕೆ ಯಾವತ್ತೂ ದ್ರೋಹ ಆಗೋದಿಲ್ಲ, ನಿಮ್ಗೆ ಯಾವತ್ತೂ ಅನ್ಯಾಯ ಆಗೋದಿಲ್ಲ. ನಾವೆಲ್ಲ ನಿಮ್ ಜೊತೆಗಿರ್ತೀವಿ. ಆಮೇಲೆ ಮಡಿವಾಳ ಮಾಚಿದೇವರು ಸ್ವಾಮಿಯವರು ಒಳ್ಳೇದು ಮಾಡಲಿ, ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸಮಾಜದವನ್ನೇ ಕಾಪಾಡಿ ನಾನು ಹೇಳೋದಿಲ್ಲ, ನಮ್ಮನ್ನು ಕಾಪಾಡ್ಬೇಕು. ಅವರು ನಮಗೂ ಬೇಕು, ನಮ್ಮನ್ನು ಕಾಪಾಡಬೇಕು, ಜಿಲ್ಲೆಯವನ್ನೆಲ್ಲ ಕಾಪಾಡಬೇಕು, ದೇಶದವ್ರೆಲ್ಲರೂ ಕಾಪಾಡಬೇಕು. ಅದರಲ್ಲಿ ನೀವು ಒಬ್ರು ಎಲ್ಲರಲ್ಲಿ. ಯಾಕಂದ್ರೆ ಇವರೆಲ್ಲ ಬಂದ್ಬಿಟ್ಟು ಮಡಿವಾಳ ಮಾಚಿದವರೆಲ್ಲ ಬಂದ್ಬಿಟ್ಟು ಅವರು ಒಂದು ಸಮಾಜ ಅಂತಾನೆ ಮಾಡಿರಲ್ಲ, ಅವರು ಸಮಾಜ ಅಂತ ಕೆಲಸ ಮಾಡಿರಲ್ಲ. ಅವರು ಸಮಾಜದ ವ್ಯಕ್ತಿಯಾಗಿದ್ರು ಅವರು ಎಲ್ಲ ಪಬ್ಲಿಕ್ ಎಲ್ಲರಿಗೋಸ್ಕರ ಯಾವ ಸಮಾಜ ಆದ್ರೂ ನಮ್ಮ ಸಮಾಜ ಅಂತ ಮಾಡಿರುವಂತ ದೇವರು ಅವರೆಲ್ಲ. ಕಣ್ಣಿಗೆ ಕಾಣಿಸುವಂತ ದೇವರು, ಕಾಣಿಸದೇ ಇರೋ ದೇವರು ಬೇರೆ ಇದ್ದಾರೆ, ಕಣ್ಣಿಗೆ ಕಾಣಿಸುವಂತ ದೇವರು ಅವರೆಲ್ಲ. ಅಂತ ಅವ್ರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮನ್ನ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ನಿಮ್ಗೇನು 2 ಕೆಲಸ ನೀವು ಹೇಳಿದ್ದೀರಾ, ಖಂಡಿತವಾಗಲು ನಿಮ್ಮ ಇದರಲ್ಲಿ ಬಡತನದಲ್ಲಿ ಯಾರಿದ್ದಾರೆ ಮನೆಯೇ ಇಲ್ಲ ಅನ್ನೋರಿಗೆ ಮನೆ ಕೊಡುವಂತ ಜವಾಬ್ದಾರಿ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ನೀವೇನು ಸಮುದಾಯ ಭವನ ಕಟ್ಟಬೇಕು ಅಂತಿದ್ರು, ಹಾಸ್ಟೆಲ್ ಕಟ್ಟಬೇಕು ಅಂತಿದ್ರು, ನೀವು ಯಾವ್ದು ಕಟ್ಟಬೇಕು ಅಂತಿದ್ರು, ಸರ್ಕಾರದಿಂದನೂ ಹಣ ಕೊಡಿಸುವಂತ ಜವಾಬ್ದಾರಿ ನಂದು, ನಮ್ಮ ಅನಿಲಣ್ಣವ್ರದ್ದು, ಗೋವಿಂದರಾಜನವ್ರದ್ದು. ನಾವು 3 ಜನ ಇದ್ದೀವಿ. ಗೋವಿಂದರಾಜನವ್ರು ಅದೇ ಹೇಳಿದೆ, ನಾನು ಕುತ್ಕೊಂಡು ಅಣ್ಣ ಈ ಸತಿ ಅಸೆಂಬ್ಲಿ ನಡೆಯುವಾಗ ಏನೇನು ಸಮಸ್ಯೆಗಳಿದೆ ನಮ್ದು, ನೀವು ನಾವು ಅನಿಲಣ್ಣ ಅವರು ನಜೀರ್ ಅಣ್ಣ ಅವರು ನಾವು 4 ಜನ ಡೈಲಿ 1 ಅವರ್ ಎಲ್ಲರನ್ನು ಮೀಟ್ ಮಾಡಿ ಎಲ್ಲೆಲ್ಲಿ ಏನೇನು ಫೈಲ್ಸ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕು ಅಂದ್ರೆ ನಾನು ಡೈಲಿ 2 ಅವರ್ ಇರ್ತೀನಪ್ಪ, ನಾನು ಬರ್ತೀನಿ ಜೊತೆಗೆ ಅಂದ್ರು ಗೋವಿಂದರಾಜನ್ ಅವರು. ಆ ರೀತಿ ಈ ಸರಿ ನಾವಿತ್ತು ಈ ಕೆಲಸಗಳೆಲ್ಲ ಮಾಡಿಸ್ತೀವಿ. ಸಮುದಾಯ ಭವನ ಹಾಸ್ಟೆಲ್ ನೀವು ತೀರ್ಮಾನ ಮಾಡ್ಕೊಂಡು ಅದು ದುಡ್ಡು ಕೊಡೋಕೆ ನಾವು ರೆಡಿ ಇದೀವಿ, ಸರ್ಕಾರದಿಂದ ದುಡ್ಡು ತಗೊಂಡ್ಬರೋದಕ್ಕೆ ನಾವು ರೆಡಿ ಇದೀವಿ. ಒಂದೇ ದಿವಸದಲ್ಲಿ ಬರ್ತೀವಿ. ಯಾರು ಮನೆಗಳಿಲ್ಲ ಹೇಳಿ, ಖಂಡಿತವಾಗ್ಲೂ ಮನೆ ಮಾಡ್ಕೊಡುವಂತ ಜವಾಬ್ದಾರಿ ನಾನು ತಗೊಳ್ತೀನಿ. ಆಮೇಲೆ ನಮ್ಮ ನಗರಸಭಾ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೀನಿ. ಏನಂದ್ರೆ ನಮ್ಮ ನಗರಸಭೆ ಅಧ್ಯಕ್ಷರು ತುಂಬಾ ಆಕ್ಟಿವ್ ಆಗಿದ್ರು 5 ತಿಂಗಳಿಂದ. ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಇನ್ನ ಜಾಸ್ತಿ ಆಗ್ಬೇಕು. ಖಂಡಿತವಾಗ್ಲೂ ನಾವೆಲ್ಲ ನಿಮ್ ಸಪೋರ್ಟ್ ಇದೀವಾಗ. ನಾವು ದುಡ್ಡು ತಂದುಕೊಡ್ತೀವಿ, ನೀವು ಏನು ಯೋಚನೆ ಮಾಡಬೇಡಿ, ಎಲ್ಲವನ್ನ ಮಾಡ್ಕೊಡ್ತೀವಿ ನಾವು. ಆಮೇಲೆ ಯಾವುದೇ ಇಂಥ ಚಿಕ್ಕ ಚಿಕ್ಕ ಸಮುದಾಯಗಳಿಗೆ ಏನಾದ್ರು ಖಾತೆ ಹಾಕ್ಬೇಕು, ಇಂಥದ್ದಾಗ್ಬೇಕು, ಜಮೀನುಗಳು ಇಂಥ ಸಮಸ್ಯೆಗಳಿದ್ದಾಗ ನಿಮ್ಮನ್ನು ಬಂದು ಕಾಣ್ದಾಗ ಅವ್ರಿಗೆಲ್ಲ ಮಾಡ್ಕೊಡಿ, ಇನ್ನ ಒಳ್ಳೇದಾಗುತ್ತೆ, ಲೈಫ್ ಲಾಂಗ್ ನೆನ್ಸ್ಕೊಳ್ತಾರೆ ನಮ್ಮನ್ನೆಲ್ಲ ಅಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಡಿವಾಳ ಮಾಚಿದೇವರು ಜಯಂತಿಯ ಎಲ್ಲರಿಗೂ ಶುಭಾಶಯಗಳು, ಹಬ್ಬದ ಶುಭಾಶಯಗಳು.